ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಸ್ವಲ್ಪ ಡಿಲೇ ಆಯಿತು, ಸ್ಟಿಚಿಂಗ್ ಬ್ಯುಸಿ ಇದ್ದೀನಿ. ಇನ್ನೊಂದು ಏನು ಅಂತಂದರೆ ನಾವು ಈ ಮನೇನ ಖಾಲಿ ಮಾಡ್ತಾ ಇದ್ದೇವೆ. ಸೊ ಅದರ ಅಪ್ಡೇಟು ನೆಕ್ಸ್ಟ್ ನಾವು ಹೋದಾಗ ನಾನು ನಿಮಗೆ ಹೇಳ್ತೀನಿ ಯಾಕೆ ಏನು ಎತ್ತ ಅಂತೇಳಿ. ಸೊ ಹಾಗಾಗಿ ಇಲ್ಲಿಂದ ನಾವು ಶಿಫ್ಟ್ ಆಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲೇ, ಬೇರೆ ಎಲ್ಗೂ ಕಡೆಗೆ ಹೋಗಲ್ಲ, ಕಂಪ್ನಿ ಚೇಂಜ್ ಮಾಡಿರೋದು. ಸೊ ಹಾಗಾಗಿ ಜಸ್ಟ್ ಒಂದು ಬೇಗ ಬೇಗ ಒಂದು ವಿಡಿಯೋ ಮಾಡೋಣ ಅಂತ. ಇವಾಗಲೇನು ಹೋಗ್ತಾ ಇಲ್ಲ, ಸ್ವಲ್ಪ ಒಂದು 2 ವೀಕ್ಸ್ ಇದ್ದೀವಿ. 2 ವೀಕ್ಸ್ ಬಿಟ್ಟು ಶಿಫ್ಟ್ ಆಗ್ತಾ ಇದ್ದೀವಿ ಇಲ್ಲಿಂದ. ಸೊ ನಾನು 1000ಗೆ 2 ಸ್ಯಾರಿ ಅಂತ ಹಾಕಿದ್ದೆ. ಅದರ ಬಗ್ಗೆ ನಾನೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಯಾಕಂದ್ರೆ ತುಂಬಾ ಜನರಿಗೆ ಒಂದು ಭಯ ಇರುತ್ತೆ, 1000ಗೆ 2 ಸ್ಯಾರಿ ಅಂತ ಅಂದಾಗ ಅದರಲ್ಲಿ ಬ್ಲೌಸ್ ಹೊಲಿಯೋದಕ್ಕೆ ಬರುತ್ತಾ ಅಲ್ವಾ ಬರಲ್ವಾ ಏನು ಅಂತ. ಸೊ ಇಲ್ಲೇ ತಗೊಂಡಿರೋ ಕಸ್ಟಮರ್ ಇದು ನಾನು ನಿಮಗೆ ತೋರಿಸ್ತೀನಿ. ಹಾಗೇನೆ ಇನ್ನೊಂದು ವಿಡಿಯೋ ಇದೆ, ಅದನ್ನ ನಾನು ಇದರಲ್ಲೇ ಕಂಟಿನ್ಯೂಯೇಷನ್ ಅಲ್ಲಿ ಹಾಕ್ತೀನಿ. ಯಾಕಂದ್ರೆ ಅದು ನಾನು ಈ ತರ ನಿಂತ್ಕೊಂಡು ವಿಡಿಯೋ ಮಾಡಿಲ್ಲ, ಅರ್ಜೆಂಟ್ ಅಲ್ಲಿ ಅದನ್ನು ಜಸ್ಟ್ ವಿಡಿಯೋ ಮಾಡಿಬಿಟ್ಟಿದೆ. ಅವರು 1000ಗೆ 2 ಸ್ಯಾರಿ ತಗೊಂಡಿದ್ರು, 1 ಬ್ಲೌಸ್ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ, ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿರೋದಿದೆ. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ನಿಮ್ಗೆ 38 ಸೈಜ್ ಬ್ಲೌಸ್, ಓಕೆನಾ. ಅಂದ್ರೆ ನನ್ಗಿಂತಲೂ 2 ಸೈಜ್ ಜಾಸ್ತಿ, ನಂದು 36 ಸೈಜ್. ಇವಾಗ ನನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಇದ್ದೀನಿ ಅಂತ. 38 ಸೈಜ್ ಬ್ಲೌಸು. ಹಾಗೇನೆ ಇದು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿರೋದು. ಸ್ಲೀವ್ಸ್ ಉದ್ದ ಬಂದು 10 ಇಂಚ್ ಇದೆ, ಓಕೆನಾ. ನಾರ್ಮಲ್ ಆಗಿ ನನಗೆ 10 ಇಂಚ್ ಬೇಡ, ಯಾಕಂದ್ರೆ ಅವ್ರು ಹೈಟ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ 10 ಇಂಚ್ ಬೇಕಾಗುತ್ತೆ. ನನಗೆ ಅಂದ್ರೆ 8.5 9 ಇಂಚು ಸಾಕಾಗುತ್ತೆ. ಸೊ 38 ಸೈಜ್ ಇದು. 40 ಸೈಜ್ ಕೂಡ ನೀವು ಹೊಲ್ಕೊಳ್ಬಹುದು ಆರಾಮ್ಸೆ, ಓಕೆನಾ. ಹೊಲಿಯೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನೀವೇ ನೋಡಿ, ನಾನು ಸ್ಟಿಚ್ ಮಾಡಿರೋದು ಬ್ಲೌಸು ಇದು ಬಂದು 38 ಸೈಜ್ ಬ್ಲೌಸ್, ಓಕೆನಾ. ನಾರ್ಮಲ್ ಸ್ಟಿಚಿಂಗ್ ಮಾಡಿದ್ದೀನಿ ನಾನು. ನೋಡಿ ಈ ತರ ಬರುತ್ತೆ, ನಾರ್ಮಲ್ ಸ್ಟಿಚಿಂಗ್ ಮಾಡಿರೋದು. ಇದು ಆಕ್ಚುಲಿ ಪಿಂಕ್ ಕಲರ್ ಇದೆ ಬ್ಲೌಸ್, ಓಕೆನಾ. ಪಿಂಕ್ ಕಲರ್ ನಲ್ಲಿದೆ. ನಿಮ್ಗೆ ಅದು ವಿಡಿಯೋದಲ್ಲಿ ನೋಡಿದಾಗ ಬೇರೆ ತರ ಕಾಣಿಸುತ್ತೆ, ಬಟ್ ಇದು ಬೇಬಿ ಪಿಂಕ್ ತರ ಬರುತ್ತೆ ನೋಡಿ, ಲೈಟ್ ಪಿಂಕ್ ಆ ಕಲರ್ ನಲ್ಲಿ ಇದೆ. ಸ್ಲೀವ್ಸ್ ಇಂಚು ಇಷ್ಟು ಉದ್ದ ಇದೆ. ಸೊ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ, ಸ್ಯಾರಿಲಿ ಬ್ಲೌಸ್ ಬರುತ್ತಾ ಇಲ್ವಾ ಅಂತ. ಸೊ ಅದಕ್ಕೋಸ್ಕರ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇದೆಲ್ಲ 1000ಗೆ 2 ಸ್ಯಾರಿ ಅಂತ ಹಾಕಿರೋದು. ಸೊ ಸ್ಯಾರಿ ನೋಡ್ಕೊಂಡ್ ಬಿಡಿ ನೋಡಿ, ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ, ಓಕೆನಾ. ಇದೀಗ ಅವರಿಗೆ ಕೊಡ್ಬೇಕು ನಾನು. ಇದು ಸ್ಟಿಚಿಂಗ್ ಆಗಿದೆ, ಹೆಮ್ಮಿಂಗ್ ಮಾಡಿದ್ದೀನಿ. ಒಂದ್ ಸೈಡ್ ಸ್ಟಿಚಿಂಗ್, ಇನ್ನೊಂದ್ ಸೈಡ್ ಹೆಮ್ಮಿಂಗ್ ಮಾಡಿದ್ದೀನಿ. ಹಾಗೇನೆ ಇನ್ನೊಂದು ಏನ್ ಗೊತ್ತಾ, 250 ಸಾರಿ ತೋರಿಸ್ತೀನಿ ನಿಮ್ಗೆ. ಇದೀಗ 1000ಗೆ 2 ಸಾರಿ ಅಂತ ಹಾಕಿರೋದು. ಇದ್ರಲ್ಲಿ ಇನ್ನ ಸಾರಿಗಳು ಇದೆ, ಬೇಕಿದ್ದವರು ಬೇಗ ಬೇಗ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ಹಾಗೇನೆ 250 ಸಾರಿ ನೋಡಿ, ಇದು ಯಾರು ಹೇಳಲ್ಲ 250 ಸಾರಿ ಅಂತ. ಯಾಕಂದ್ರೆ ಆಕ್ಚುಲ್ ಹೇಳ್ಬೇಕಂದ್ರೆ ಇದನ್ನ 350 300ಗೆ ಸೇಲ್ ಮಾಡ್ತಾರೆ. ಬಟ್ ನಾನು ಇದನ್ನ ಜಸ್ಟ್ 250ಗೆ ಸ್ಯಾರಿನ ಅವರಿಗೆ ಕೊಟ್ಟಿದ್ದೀನಿ. ಸೊ ಇದರ ಬ್ಲೌಸ್ ಪೀಸ್ ಬಂದು ಈ ತರ ಬರುತ್ತೆ. ಸೊ ಇದ್ರಲ್ಲೂ ನಾನು ಅವ್ರಿಗೆ ಹೇಳಿದ್ದೀನಿ 38 ಸೈಜ್ ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತೇಳಿ, ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ನಂಗಂತೂ ಈ ಕಲರ್ ತುಂಬಾ ಇಷ್ಟ ಆಗಿತ್ತು. ನಾನು ಗ್ರೂಪಲ್ಲೂ ಹಾಕ್ತಾ ಇದ್ದೆ ಫೋಟೋ, ಯಾರು ತಗೊಂಡಿಲ್ಲ, ಬಟ್ ಒಬ್ರು ಕಸ್ಟಮರ್ ತಗೊಂಡಿದ್ದಾರೆ. ಇದರ ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಬೇಕು. ಸೊ ಇದು ಕೂಡ ಅಷ್ಟೇ 38 ಸೈಜ್ಗೆ, ಅಂದ್ರೆ ಇವ್ರದೇ ಬ್ಲೌಸ್ ಅದು. 38 ಸೈಜ್ಗೆ ಇದನ್ನ ಸ್ಟಿಚ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬಂದು ರಾಯಲ್ ಬ್ಲೂ ಸಾರಿ. ಇದು ಕೂಡ ಅಷ್ಟೇ, ಇಲ್ಲಿ ಒಬ್ರು ಕಸ್ಟಮರ್ ತಗೊಂಡಿದ್ದಾರೆ ಇದನ್ನು ಕೂಡ ನಾನು ಸ್ಟಿಚ್ ಮಾಡಬೇಕು. ಇದು ಆಕ್ಚುಲಿ ಸೇಲ್ ಆಗಿದೆ ಈ ಸಾರಿ, ಗ್ರೂಪಲ್ಲಿ ಹಾಕ್ತಾ ಇದ್ದೆ ನಾನು. ವೈಟ್ ಕಲರ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದಿಕ್ಕೆ ಅವ್ರು ಹೇಳಿದ್ದಾರೆ. ಇದರಲ್ಲೂ ಇದೆ, ರನ್ನಿಂಗ್ ಅಲ್ಲೂ ಇದೆ ಬ್ಲೌಸ್, ಬಟ್ ಅದು ಬೇಡ, ವೈಟ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಓಕೆನಾ. ಇದಕ್ಕೆ ಏನು ಅಂತಂದ್ರೆ ತುಂಬಾ ನೀಟಾಗಿ ಹೆಮ್ಮಿಂಗ್ ಮಾಡಬೇಕು, ಹಾಗೇನೆ ಫಾಲ್ಸ್ ಹಾಕಬೇಕು. ಯಾಕಂದ್ರೆ ಇದು ಮೈಸೂರು ಸಿಲ್ಕ್ ಸಾರಿಗಳೆಲ್ಲ ಅಷ್ಟು ಸಾಫ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ನೋಡ್ಕೊಂಡು ಅದನ್ನ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಅವರು ಕೊಟ್ಟಿರೋ ಏನು ಅಂತಂದ್ರೆ ರೆಡಿ ಕೊಟ್ಟಿದ್ದಾರೆ, ಓಕೆನಾ. ಬ್ಲೌಸ್ ಅದಂತೂ ರಾಯಲ್ ಬ್ಲೂ ಸಾರಿ ಏನ್ ಕೊಟ್ಟಿದಾರಲ್ಲ, ಅವರು ರೆಡಿ ಕೊಟ್ಟಿರೋ ಬ್ಲೌಸ್ ಇಲ್ಲಿದೆ. ಅವ್ರದ್ದು ಏನು ಅಂತಂದ್ರೆ ನಾನು ಅಳತೆಲ್ಲ ಮಾಡ್ಕೊಂಡು ಅವ್ರಿಗಿನ್ನ 2 ಬ್ಲೌಸ್ ಎಲ್ಲ ಹೊಲ್ಕೊಟ್ಟಿದ್ದೆ ಫಸ್ಟಿಗೆ. ಅಂದ್ರೆ ಅವರು ಬೇರೆ ಸಾರಿ ಕೊಟ್ಟಿದ್ರು ಅದರಲ್ಲಿ. ಸೊ ಇದು ರಾಯಲ್ ಬ್ಲೂ ಕೊಟ್ಟವರ ರೆಡಿಮೇಡ್ ಬ್ಲೌಸು. ಇದನ್ನ ಅವರಿಗೆ ಅದ ಸ್ಟಿಚ್ ಮಾಡಬೇಕು. 250 ಸಾರಿ. ಈಗ ನಾನೇನ್ 38 ಸೈಜ್ ಬ್ಲೌಸ್ ಅಂತ ಹೇಳ್ದೆ ಅಲ್ವಾ, ಸೊ ಇದ್ರ ಜೊತೆಗೆ ಇದನ್ನ ಸ್ಟಿಚಿಂಗ್ ಅನ್ನ ಮಾಡ್ಬೇಕು, ಓಕೆನಾ. ಸೊ ಇನ್ನ ನೈಟೀಸ್ ಕೂಡ ಇದೆ, ನಾನು ಅದೆಲ್ಲ ತಂದಿಲ್ಲ. ಇನ್ನು ನೈಟಿಗಳನ್ನ ತೋರಿಸ್ತೀನಿ. ಅರ್ಜೆಂಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು ಅಂಗನವಾಡಿಗೆ. ಈಗ ಅವರ ಟೀಚರ್ ಈಗ, ಯಾಕಂದ್ರೆ ಅವ್ರಿಗೆ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, 10 ಮಿನಿಟ್ಸ್ಗಿಂತ ಜಾಸ್ತಿ ಇದೆ. ಸೊ ಅವರು 3 ಕಲರ್ ಚೂಸ್ ಮಾಡಿದ್ದಾರೆ. ಇದೆಲ್ಲ ಎಷ್ಟು ಗೊತ್ತಾ, ಕಾಟನ್ ನೈಟಿಗಳು 170 220ರದ
ಕಾಟನ್ ನೈಟಿಗಳು 170 ಕಾಟನ್ ನೈಟಿ ಇದೆ. ಸೊ 3 ಸೆಲೆಕ್ಟ್ ಮಾಡಿದ್ದಾರೆ ಕಲರು. ತುಂಬಾ ಸಾಫ್ಟ್ ಆಗಿದೆ ಓಕೆನಾ. ಕೆಲವೊಬ್ರು ಅನ್ಕೊಂಡ್ಬಿಡ್ತಾರೆ ಅಯ್ಯೋ ಇಷ್ಟು ಕಡಿಮೆ ರೇಟಿಗೆ ಚೆನ್ನಾಗಿರುತ್ತೆ ಅಂತ, ಬಟ್ ಚೆನ್ನಾಗಿರುತ್ತೆ. ಹಾಗೇನೆ ಇನ್ನು 2 ಇಟ್ಕೊಂಡಿದ್ದೀನಿ, ಅಂದ್ರೆ ಚೆನ್ನಾಗಿರೋ ಕಾಟನು. ಮತ್ತೆ ಇನ್ನೊಂದು ಏನಂತಂದ್ರೆ ಈ ತರ ಎಂಬ್ರಾಯ್ಡಿಂಗ್ ವರ್ಕ್ ಬಂದಿರೋದು, ಅವ್ರಿಗೆ ಇಷ್ಟ ಆದ್ರೆ ತಗೊಳ್ಳಿ ಅಂತೇಳಿ. ಇದರಲ್ಲಿ ಕಲರ್ಸ್ ತುಂಬಾನೇ ಇದೆ ಓಕೆನಾ. ಸೊ ಇದಿಷ್ಟು ಬ್ಯುಸಿಯಲ್ಲಿ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು. ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ಇವರೇನು ಈ ಥರ ಚೀಲಗಳನ್ನೆಲ್ಲ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ನಾನು ಹೋಗ್ಬೇಕು, ಮತ್ತೆ ನನಗೆ ತುಂಬ ಕೆಲಸದಲ್ಲಿ ಬ್ಯುಸಿ ಇರೋ ಕಾರಣ ಆಗಲ್ಲ. ಸ್ಟಿಚಿಂಗ್ ಬ್ಯುಸಿ ಇರುತ್ತೆ, ಇನ್ನು ಮನೆ ಖಾಲಿ ಮಾಡೋದ್ರಿಂದ ಅದರ ಬ್ಯುಸಿ ಇರುತ್ತೆ. ಸೊ ಹಾಗಾಗಿ ನೋಡೋಣ ವಿಡಿಯೋ ಮಾಡೋದಕ್ಕಾಗುತ್ತೆ ಅಂತ. ಯಾರಿಗೆಲ್ಲ ಬೇಕು ಬೇಗ ಬೇಗ ಇದು ಮಾಡಿ. ಹಾಗೆಯೇ ಇನ್ನೊಂದೇನಂದರೆ ಜುಲೈ 15ರ ಒಳಗಡೆ ಆದಷ್ಟು ಏನಾದರೂ ಆನ್ಲೈನಲ್ಲಿ ಕೊರಿಯರ್ ಬೇಕಿದ್ದವರು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಮತ್ತೆ 2 ವೀಕ್ಸ್ ನಮಗೆ ಆಗಲ್ಲ, ಯಾಕಂದ್ರೆ ಎಲ್ಲ ಸೆಟ್ ಮಾಡಬೇಕು, ಎಲ್ಲ ಇದು ಕೆಲಸಗಳಿರುತ್ತೆ. 2 ವೀಕ್ಸ್ ಆದ ನಂತರ ನಂಗೆ ಫ್ರೀ ಆದಾಗ ನಾನು ಹೇಳ್ತೀನಿ ಕೊರಿಯರ್ ಅವೈಲೇಬಲ್ ಸ್ಟಾರ್ಟ್ ಆಯಿತು ಅಂತ. ಸೊ ಅಷ್ಟರವರೆಗೆ ಯಾರಿಗಾದ್ರೂ ಬೇಕು ಅಂತಿದ್ರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಓಕೆನಾ. ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು, ಬ್ಲೌಸ್ ಬರುತ್ತೆ ಅನ್ನೋದು ಒಂದು ಕ್ಲಾರಿಫಿಕೇಶನ್. ಸೊ ಹಾಗಾಗಿ ಬ್ಲೌಸ್ ಪೀಸ್ ಬಗ್ಗೆ ಯಾರು ತಲೆ ಕೆಡಿಸೋದಕ್ಕೆ ಹೋಗಬೇಡಿ ಓಕೆನಾ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.